ಒಂದು ಪಾಟ್ಗೆ ಒಂದು ಗಿಡ ಹಾಕೋಕ್ಕೆ ಎಷ್ಟು ಮಣ್ಣು ಮಿಕ್ಸಿಂಗ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಹಸುವಿನ ಸಗಣಿ ಜೊತೆನೇ ಎರೆಹುಳುಗಳೆಲ್ಲ ಬಂದಿದೆ. ಇದು ಇನ್ನೊಂದು ವಾರದಲ್ಲಿ ಫುಲ್ ಹರಡ್ಕೊಂಡಿರುತ್ತೆ. ಧನಿಯಾ ಬೀಜ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಪಾಟ್ಗೆ ಒಂದು ಗಿಡ ಹಾಕೋಕ್ಕೆ ಎಷ್ಟು ಮಣ್ಣು ಮಿಕ್ಸಿಂಗ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಕೆಂಪು ಮಣ್ಣು, ಕೋಕೋಪೀಟು, ಭತ್ತದ ಒಟ್ಟು, ಮರಳು ಮಿಶ್ರಿತ ಮಣ್ಣು, ಮೇಕೆ ಗೊಬ್ಬರ, ಹಸು ಸಗಣಿ, ಇದಿಷ್ಟನ್ನು ಮತ್ತೆ ನೀಮ್ ಪೌಡ್ರು, ಇದಿಷ್ಟನ್ನು ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ಎಲ್ಲರೂ ನೋಡಿ. ಇದು ಮೊದಲನೇದು ಮೇಕೆ ಗೊಬ್ಬರ, ಇದು ಎರಡನೇದು ಬಂದ್ಬಿಟ್ಟು ಹಸುವಿನ ಗೊಬ್ಬರ, ಇದು ಮರಳು ಮಿಶ್ರಿತ ಮಣ್ಣು ಮೂರನೇದು, ಇದು ಭತ್ತದ ಒಟ್ಟು, ಇದು ಬಂದು ಕೋಕೋಪೀಟು, ಇದು ಬಂದು ಕೆಂಪು ಮಣ್ಣು. ಈ ಕೆಂಪು ಮಣ್ಣು ಬಂದ್ಬಿಟ್ಟು ನಮ್ಮ ಮನೆ ಪಕ್ಕದಲ್ಲೇನೆ ಪಾಯ ತೋಡ್ತಾ ಇದ್ರು ಮನೆ ಕಟ್ಸಕ್ಕೆ. ಆ ಪಾಯದಲ್ಲಿ ಒಳ್ಳೆ ಕೆಂಪು ಮಣ್ಣು ಸಿಕ್ತು, ಹಂಗಾಗಿ ನಾನು 1 ಟ್ರ್ಯಾಕ್ಟರ್ ಮಣ್ಣು ಹೊಡ್ಸ್ಕೊಂಡೆ ಮನೆ ಹತ್ರಕ್ಕೆ. ಮಣ್ಣು ಕೋಕೋಪೀಟು ಇಲ್ಲೇ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ಮುಂದೆ ಕೋಕೋಪೀಟ್ ಫ್ಯಾಕ್ಟ್ರಿ ಇದೆ. ಇದು ಬಂದು 25 ಕೆಜಿಗೆ 300 ರೂಪಾಯಿ, 250 ಇತ್ತು, ಈಗ 300 ರೂಪಾಯಿ ತಗೊಂತಾ ಇದ್ದಾರೆ. ಇದು ಭತ್ತದ ಒಟ್ಟು. ನಾವು ಕೋಳಿ ಸಾಕಿದೀವಿ, ಕೋಳಿಗೆ ಕೋಳಿ ಮನೆಗೆ ಹಾಕ್ಬೇಕು. ಅವಾಗ ಇದು ಕೋಳಿ ಬರೇ ಭತ್ತದ ಹೊಟ್ಟೆ ಮಿಕ್ಸ್ ಆಗಿಲ್ಲ, ಕೋಳಿದು ಗೊಬ್ಬರ ಸಹಿತ ಮಿಕ್ಸ್ ಆಗಿದೆ. ಇಲ್ಲಿ ಕೋಳಿ ಸಾಕೊಂಡಿದೀವಿ ಈ ಮನೇಲಿ, ಅದು ನೆಲಕ್ಕೆ ಹಾಕ್ತೀವಿ. ಅದನ್ನ ಗುಡಿಸ್ಕೊಂಡಾಗ ಅದನ್ನ ನಾನು ಗಿಡಗಳಿಗೆ ಹಾಕೊಂತ ಇದ್ದೀನಿ. ಈ ಕಾವಲಲ್ಲೇ ಮರಳು ಸಿಕ್ತು, ಮಳೆ ಬಂದಾಗ ಕೊಚ್ಕೊ ಬಂದಿರೋ ಮರಳು. ಇದಕ್ಕೇನು ನಾನು ದುಡ್ಡು ಕೂಡ ತಗೊಂಡಿಲ್ಲ. ಇದು ನಾವು ಹಸುಗಳೇ ಸಾಕೊಂಡಿದೀವಿ. ಒಂದು 4 ಹಸು, ಸೀಮೆ ಹಸು ಇದೆ, 3 ಕರು ಇದೆ, ಮತ್ತು 7 ಇದೆ. ನಮ್ಮ ಸಗಣಿ ಹಾಕೊಂತೀನಲ್ಲ ತಿಪ್ಪಲಿ, ಇದನ್ನೇ ಎತ್ಕೊಬಂದು ಇಟ್ಕೊಂಡಿದ್ದೀನಿ. ಇದು ಬೇರೆಯವ್ರ ಹತ್ರ, ನಮ್ಮ ಮನೆ ಹತ್ರನೇನೆ ಮೇಕೆ ಸಾಕಿದ್ದಾರೆ. ಒಂದು ದೊಡ್ಡ ಚೀಲಕ್ಕೆ 200 ರೂಪಾಯಿ ತಗೊಂಡ್ರು. ಅದು 1 ಚೀಲ ತಗೊಬಂದು ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಮಿಕ್ಸಿಂಗ್ ಮಾಡೋಣ. ಎಷ್ಟು ಒಂದು ಪಾಟ್ಗೆ ಎಷ್ಟು ರೆಡಿ ಮಾಡ್ಕೋಬೇಕು ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ. ಕಾಲ್ ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ಅರ್ಧಕ್ಕಿಂತ ಕಮ್ಮಿ ಇದೆ ಕೆಂಪು ಮಣ್ಣಿದು. ಇದು ಕೋಕೋಪೀಟು, ಕಾಲ್ ಭಾಗಕ್ಕಿಂತ ಸ್ವಲ್ಪ ಕಮ್ಮಿ ಇದೆ. ಇದು ಭತ್ತದ ಒಟ್ಟು ಮತ್ತೆ ಕೋಳಿ ಗೊಬ್ಬರ ಎರಡು ಮಿಕ್ಸ್ ಇದೆ. ಕಾಲ್ ಭಾಗಕ್ಕಿಂತ ಸ್ವಲ್ಪ ಕಮ್ಮಿ ಇದೆ ಭತ್ತದ ಒಟ್ಟು ಮತ್ತೆ ಕೋಳಿ ಗೊಬ್ಬರ. ನಮ್ಮಲ್ಲಿದೆ ಕೋಳಿ ಗೊಬ್ಬರ ಮಿಕ್ಸಿಂಗು ನಾನು ಹಾಕೊಂತ ಇದ್ದೀನಿ. ನೀವು ಹಾಕೊಳ್ಳೇಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ್ದು ಇದಾಗುತ್ತೋ ಬರೀ ಭತ್ತದ ಒಟ್ಟಿದ್ರು ಹಾಕೊಳ್ಳಿ, ಇಲ್ಲ ಮಣ್ಣು ಮರಳು ಕುರಿ ಗೊಬ್ಬರ ಮೇಕೆ ಗೊಬ್ಬರ ಇದ್ರೆ ಸಾಕು, ಹಸುವಿನ ಗೊಬ್ಬರ ಇದ್ರೆ ಸಾಕು. ಇದು ಮರಳು ಮಿಶ್ರಿತ ಮಣ್ಣು. ಮೇಕೆ ಗೊಬ್ಬರ ಮತ್ತೆ ಹಸು ಗೊಬ್ಬರ ಸಗಣಿ, ಇದೆರಡು ಸೇರಿ ಕಾಲ್ ಭಾಗ. ಹಸುವಿನ ಸಗಣಿ ಜೊತೆನೆ ಎರೆಹುಳುಗಳೆಲ್ಲ ಬಂದಿದೆ, 2-3 ಎರೆಹುಳ ಸಿಕ್ಕಿದೆ. ನಾನು ಮಣ್ಣು ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಕೆರೆ ಒಣಗೊನೆ ಸೊಪ್ಪು, ಇದನ್ನು ಈ ಟ್ರೈಗೆ ಹಾಕ್ತಾ ಇದ್ದೀನಿ. ಇದು ಪೂರ್ತಿ ಹರಡ್ಕೊಳ್ಳುತ್ತೆ, ಹಂಗಾಗಿ ಇದಕ್ಕೆ ಹಾಕ್ತಾ ಇದ್ದೀನಿ.
ಇದು ಇನ್ನೊಂದು ವಾರದಲ್ಲಿ ಫುಲ್ ಹರಡ್ಕೊಂಡಿರುತ್ತೆ. ಇಂಥದ್ದು 2 ಟ್ರೇಗೆ ಹಾಕೊಂಡ್ರೆ ಒಂದು ಮನೆ ನಮ್ಮ ಮನೆಗೆ 1 ಟೈಮ್ ಸಾಂಬಾರ್ಗಾಗುತ್ತೆ. ಧನಿಯಾ ಬೀಜ, ಇದಕ್ಕೆ ಧನಿಯಾ ಬೀಜ ಹಾಕ್ತಾ ಇದ್ದೀವಿ. ಪಡವಲಕಾಯಿ ಬೀಜ ಇದಕ್ಕೆ ಹಾಕ್ತಾ ಇದ್ದೀವಿ. ಇದು ಎಲೆಕೋಸು, ಇದ್ರದ್ದು ಸೀಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಮಣಿ ಥರ.